ಮಾತು ಹೆಂಗಿರ್ಬೇಕಂತೇಳಿ ಒಂದು ಬೆಸ್ಟ್ ಘಟನೆ ನೆನಪಾಗ್ತದೆ ನನಗೆ. ಮಾತು ಹೆಂಗಿರ್ಬೇಕಂತಂದ್ರೆ ಭಾಳ ಮೃದುವ ಇರ್ಬೇಕಂತ ಹೇಳ್ತಾರೆ. ಇಟ್ಸ್ ಫೀಲ್ಡ್ ವಿತ್ ದ ಲವ್ ಆ್ಯಂಡ್ ರೆಸ್ಪೆಕ್ಟ್. our words should be filled with the love and respect, and it should be a calm and cool ಅಂತ ಹೇಳ್ತಾರೆ. It should not be a arrogance. ಜಿಗಿದಾಡೋದು ಕುಣಿದಾಡೋದು ಮಾತಾಡೋದು, ಮಾತೊಳಗೆ ಜಿಗಿದಾಡೋದು ಕುಣಿದಾಡೋದು ಬರಬಾರ್ದು. ಒಂದೇ ಹಂತದೊಳಗೆ ಇರ್ಬೇಕು ನಮ್ಮ ಮಾತು. ಮಾತಿನಿಂದ ಮನೆ ಕಟ್ತಾರಂತ ಹೇಳ್ತಾರೆ. ಮಾತಿನಿಂದ ಮನೆ ಕಟ್ತಾರೆ, ಅದರ ಅರ್ಥ ಏನಪ್ಪ ಅಂತಂದ್ರೆ ಮಾತೊಳಗೆ ಜಗತ್ತದ ಅಂತ ಅರ್ಥ. ಮಾತೊಳಗೆ ಜಗತ್ತು ಯಾಕೈತಂದ್ರೆ ಮಾತಿನಿಂದ ಸಂಬಂಧಗಳು ಬೆಳಿತಾವ, ಸ್ನೇಹಗಳು ಬೆಳಿತಾವ, ರಿಲೇಷನ್ಸ್ ಆರ್ ಡೆವಲಪಿಂಗ್ ಬಿಕಾಸ್ ಆಫ್ ದ ಯುವರ್ ಕಾಮ್ ವರ್ಡ್ಸ್. ಈಗ ನೀವು ನನ್ನ ಕಡೆ ಬಂದು ಕೇಳ್ತೀರಿ, ಸರ್ ಮನೆಗೆ ಹೋಗ್ತೇನೆ ರೀ ಅಂತಂದ್ರೆ ನೀವು ಕೇಳೋದ್ರ ಮೇಲೆ ಡಿಪೆಂಡ್ ಇರ್ತೈತೆ ರೀ, ನಿಮ್ಮನ್ನು ಮನೆಗೆ ಕಳಿಸ್ಬೇಕು ಏನೋ ಬೇಡ ಅಂತೇಳಿ. ನೀವು ಹೆಂಗೆ ಅಪ್ರೋಚ್ ಆಗತ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಹಂಗೆ ಮಾತುಗಳು ಹೆಂಗಿರ್ಬೇಕು ಅನ್ನೋದಕ್ಕೆ ಒಂದು ಘಟನೆ. ಒಂದು 3 ಜನ ಭಿಕ್ಷುಕರು ಇದ್ರಂತೆ. ಎಷ್ಟು ಜನ ಇದ್ರಿ? 3 ಜನ ಭಿಕ್ಷುಕರು ಇದ್ರು. ಪಾಪ ಅಲ್ಲಿ ಭಿಕ್ಷೆ ಬಿಡಿ ಜೀವನ ಮಾಡ್ತಿದ್ರಂತ. ಒಂದು ಸಲ ಹೋಗೋ ಮುಂದೆ ಒಂದು ದೊಡ್ಡ ಅರಮನೆ ಕಾಣ್ತಂತ. ದೊಡ್ಡ ಸೌಕಾರ ಕೂತ್ಕೊಂಡಿರ್ತಾನಂತ. ಹಿಂದೊಬ್ಬ ಒಂದು ಛತ್ರಿ ಏರಿಸಿ ಅವಾಗ ಸೇವಾ ಮಾಡಕ್ಕೆ ನಿಂತ್ಕೊಂಡಿರ್ತಾನಂತ. 3-4 ಮಂದಿ ಆಳು ಕಾಳುಗಳು ಒಂದು ಬಾಜು ಇರ್ತಾರಂತ. ಭಿಕ್ಷುಕರಿಗೆ ಏನು ಅನಿಸುತ್ತಂತ, ಅವನ ಕಡೆ ಹೋಗಿ ಕೇಳಿದರೆ ಏನರ ನಮಗೆ ಸಿಕ್ಕಿತ್ತು. ಭಿಕ್ಷಾ ಬೇಡ್ಕೊಂತನ ಅಡ್ಡಾಡಕತ್ತೀವಿ ನಾವು, ಏನು ಸ್ವಲ್ಪ ಆದರೂ ದೊರಕೀತು ಅಂತ ಅನಿಸ್ತಂತೆ. ಯಾರಿಗ್ರಿ? ಭಿಕ್ಷುಕರಿಗೆ ಅನಿಸ್ತಂತ. ಮಾತು ಹೆಂಗಿರ್ಬೇಕು ಅನ್ನೋದು ಕೇಳಾಕತ್ತೇನ್ರಿ ನಾನು ನಿಮಗೆ. ಅದಕ್ಕೆ ಏನು ವಿಚಾರ ಮಾಡ್ತಾರಂತ, 3 ಜನ ಒಮ್ಮೆ ಹೋಗೋದು ಬೇಡ, ನಾವು ಒಬ್ಬೊಬ್ಬರ ಹೋಗೋಣ. ಮೊದಲು ನಾ ಹೋಗ್ತೀನಿ, ಆಮೇಲೆ ನೀವು ಹೋಗೋ, ಆಮೇಲೆ ನೀವು ಹೋಗಂತ ಡಿಸೈಡ್ ಮಾಡ್ಕೊಂಡು ಒಬ್ಬ ಒಳಗಡೆ ಹೋಗ್ತಾನೆ. ಹೋಗಿ ಏನು ಕೇಳ್ತಾನಂತ, ನನಗೊಂದು 10 ರೂಪಾಯಿ ಭಿಕ್ಷೆ ಕೊಡ್ರಿ ಅಂತ ಕೇಳ್ತಾನಂತ. ಯಾರಿಗ್ರಿ? ಸೌಕರ್ಯ ಕೇಳ್ತಾನಂತ. 5 ರೂಪಾಯಿ 10 ರೂಪಾಯಿ ಭಿಕ್ಷೆ ಅಂದರೆ ಸೌಕರ್ಯಕ್ಕೆ ಸಿಟ್ಟು ಬಂದ್ಬಿಡ್ತಂತ. ಏನು ಧರ್ಮ ಚಿತ್ರ ತಕೊಂಡು ಇಟ್ಕೊಂಡ ಇಲ್ಲಿ ನಮ್ಗೆ ಬಂದವ್ರಿಗೆಲ್ಲ ರೊಕ್ಕ ಕೊಡೋಕೆ ನಡೆಯೋರಂತಾನಂತ. ಹಿಂಗೆ ಸಿಟ್ಟಿಗೆ ಎದ್ದು ಬಿಡ್ತಾನಂತ. ಆದರೂ ಮತ್ತಂತಾನಂತೇವ 10 ರೂಪಾಯಿ ಭಿಕ್ಷೆ ಕೊಡ್ರಿ ಅಂತ. ಅದಕ್ಕೆ ಅವಾಗ ಹೋಗ್ಲಿ ಬಿಡಪ್ಪ ಭಿಕ್ಷೆ ಬಿಡಪ್ಪ ಅಂದಾನ ಅಂತ ತಿಳ್ಕೊಂಡು 5 ರೂಪಾಯಿ ಕಿಸೆದಾಗಿಂದ ತೆಗೆದು ಕೊಟ್ಟು ಕಳಿಸ್ತಾನ. ಸೊ ಹೊಳ್ಳಿ ಬಂದಂತಾನಂತ, ಏನು ಸೌಕರ್ಯ ಅದ ನಾವು ಭಾಳ ಸಿಟ್ಟಿನೇ ಅದ, ನಾವು ಸರಿ ಇಲ್ಲ, ನಾವು ಬೇದ ಕಳಿಸ್ಬಿಟ್ಟು ನನಗೆ 5 ರೂಪಾಯಿ ಕೊಟ್ಟ. 10 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಕೊಟ್ಟ. ಎಣ್ಣೆಗೆ ಹೋಗ್ತಾನ ನೋಡು, ನಾ ಹೋಗ್ತೀನಿ. ಈಗ ಇವಂದು ಒಂದು ಸೋಗು ಬೇರೆನ ರೀ. ನೀವು ಹೋಗಿ ಅಂತಾನಂತ ಸೌಕರ್ಯ, ಒಂದು ವಾರ ರಾತ್ರಿ ನಾ ಏನೂ ತಿಂದಿಲ್ಲ. ನೋಡ್ರಿ ಮಾತು ಹೆಂಗದ. ಒಂದು ವಾರ ರಾತ್ರಿ ಸೌಕರ್ಯ ನಾ ಏನೂ ತಿಂದಿಲ್ಲ. ನನ್ನ ಮನ್ಯಾಗ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಅದಾರ. ಎಲ್ಲ ಕಡೆ ಭಿಕ್ಷೆ ಬಿಡತ್ತಂಕರಿ ಏನು ಸಿಗುವಲ್ದು. ದೊಡ್ಡವರದರಿ ಏನರ ಒಂಚೂರು ನನಗೆ ಭಿಕ್ಷೆ ಕೊಡ್ರಿ. ನೋಡ್ರಿ ಮಾತು ಹೆಂಗದ ನೋಡ್ರಿ. ಒಂದೇದಾವ ಕೇಳಿದ್ದ, ಏನಂತ ಕೇಳಿದ್ದ? ಭಿಕ್ಷೆ ಕೊಡ್ರಿ ಅಂತ ಕೇಳಿದ್ದ, ಹಕ್ಕು ಅಂತ ಕೇಳಿದ್ದ. ಎಳ್ಳೆದವ ಹೆಂಗೆ ಕೇಳಿದಂತಂದ್ರೆ ಮಾತು ಚೇಂಜ್ ಆಗೈತೆ ರೀ. ಎಳ್ಳೆದವಂದು ಮಾತಿನೊಳಗೆ ವಿನಯತೆ ಬಂದಿತ್ತು ರೀ. ಎಳ್ಳೆದವೇನು ಕೇಳ್ತಾನಂತಂದ್ರೆ ವಿತ್ ರಿಸ್ಪೆಕ್ಟ್ ಕೇಳ್ತಾನ. ಹೌದ್ರಿ? ಹೌದನಪ್ಪ, ಮತ್ತು ಭಾಳ ತೊಂದರೆ ಒಳಗದಿರೇನ ನೀವು ಅಂತಂದು ಕಿಸೆದಾಗಿಂದ 500-1000 ರೂಪಾಯಿ ನೋಡು ತೆಗೆದ ಒಳಗೆ ಯಾರು ಒಬ್ಬರನ್ನ ಕರೆದ ಅವತ್ತಿನ ಊಟಕ್ಕೆ ಏನು ಬೇಕು ಅದನ್ನೆಲ್ಲ ಕೊಟ್ಟು ಅವ್ನು ಕಳಿಸ್ತಾನಂತ. ನೋಡಿ, ಬರೀ ಮಾತಿನಿಂದನೇ ಮನಸ್ಸು ಗೆಲ್ಲಬಹುದು ಅಂತ ಹೇಳ್ತಾರೆ. ಮಾತಿನಿಂದ ಮನಸ್ಸು ಗೆಲ್ಲಬಹುದು. ಒಂದು ಜಿಗಿದಾಡ್ಕೊಂತ ಬರ್ತಾನಂತ ಇವ. ನೋಡು 5 ರೂಪಾಯಿ ಕೊಟ್ಟಾರಂತೇಳಿದಿ, ನನಗೆ ಹೆಂಗೆ ಕೊಟ್ಟರು ನೋಡು, 500 ರೂಪಾಯಿ ಕೊಟ್ಟರು, ಇಷ್ಟು ಊಟ ಕೊಟ್ಟಿದ್ದಾರೆ ನನಗೆ ಅಂತ ಹೇಳ್ತಾನಂತ. ಯಾರಿಗೆ? ಇಬ್ಬರು ನಿಂತಿದ್ದಾರಲ್ಲ ಹೊರಗೆ, ಇನ್ನಿಬ್ಬರು ಸಾತಿಗಳು. ಅವ್ರಿಗೆ 3ನೇದವಂತಾನ ಹಿಂಗೆ ಹೇಳ್ತಾನಂತ, ನಾನು ನೋಡಿ ಅಂತೇಳಿ. ಅವನದು ಒಂದು ಸೋಗರಿ. ಹೋಗಿ ಸೌಕಾರ ಕಡೆ ನಿಲ್ತಾನಂತ.
ಯಾರಪ್ಪ ನೀನು ಅಂತ ಕೇಳ್ತಾರ. ಏನಿಲ್ರಿ ಸಾವ್ಕಾರ, ಸುಮ್ಮನೆ ಹಂಗೆ ಈ ಊರಿಗೆ ಬಂದಿನ್ರಿ. ಸಾವ್ಕಾರು ದೊಡ್ಡ ದಯಾಳು, ದೊಡ್ಡ ಮಂದಿ, ಭಾಳ ಒಳ್ಳೆಯವ್ರು ಅದಾರ ಅಂತಂದ್ರು. ಆ ಒಳ್ಳೆಯವರು ಸಾವ್ಕಾರ ಹೆಂಗೆ ಅದಾರ ಅಂತೇಳಿ ನೋಡ್ಕೊಂಡು ಹೋಗಾಕ ಬನ್ನಿ ಅಂತ ಹೇಳ್ತಾನಂತ. ನೋಡ್ರಿ ಅವನದೊಂದು ಸೋಗರಿ ಮಾತು ಹೆಂಗದ ನೋಡ್ರಿ. ಅವ ನಿಲ್ರಿ 5 ರೂಪಾಯಿ ಕೊಡಲಿಲ್ಲ, ಹಸಿವಿಂದ ಬಳಲಾತೀವಿ, ಫ್ಯಾಮಿಲಿ ತೊಂದರೆ ಒಳಗೈತಿ, ಸಹಾಯ ಮಾಡ್ರಿ ಅಂತ ಅನ್ಲಿಲ್ಲವ. ನೋಡ್ರಿ ಅವನ ಮಾತು ಹೆಂಗದ ನೋಡ್ರಿ. ಬಾಪ ಕುತ್ಕೊಂಡಾನಂತ ನೋಡ್ರಿ ಹೆಂಗದ. ಬರೀ ಮಾತೊಳಗನ ಕುಂದಿಸಿದ ಅವ್ನು ಸಾವ್ಕಾರ ಬಾಜು ರೀ. ಏನಾರು ಬೇಕನಪ್ಪ ನೀನು ಕೇಳುವಂತಂತ. ಏನು ಬೇಕ್ರಿ ನನಗೇನ? ದೊಡ್ಡ ದನಿಗಳನ್ನ ದರ್ಶನ ಮಾಡ್ಕೊಂಡು ಬಿಟ್ಟು ನಾನು. ಯಾರು ಉದಾರಿಗಳದಾರ, ಯಾರು ಹೃದಯವಂತರದಾರ ಅಂತ ಇಡೀ 10 ಹಳ್ಳಿ ಒಳಗೆ ಏನು ಅನ್ನಾಕತ್ತಾರಲ್ರಿ, ಅಂಥವ್ರ ಜೊತೆ ಇದ್ದಾಗ ನನಗೆ ಏನು ಬೇಕು ಹೇಳ್ರಿ? ನನಗೆ ಏನು ಬೇಡ್ರಿ, ನಿಮ್ಮ ನೋಡಿನಲ್ರಿ ಜನ್ಮ ಸಾರ್ಥಕ ಆತು ಸಾಕು ನನಗೆ ಅಂದ್ಬಿಡ್ತಾನಂತ. ನೋಡ್ರಿ ಮಾತು ಹೆಂಗದ ನೋಡ್ರಿ. ಸಾವ್ಕಾರಾಗ ಖುಷಿ ಆಗ್ಬಿಡ್ತಂತ. ಸಾವ್ಕಾರ ಎಷ್ಟು ಖುಷಿ ಆಕನಂತಂದ್ರೆ, ಅಲ್ಪ ಒಂದು ಕೆಲಸ ಮಾಡು, ಮತ್ತು ಹೆಂಗೂ ನಿನಗೆ ಎಲ್ಲಿ ಕೆಲಸ ಇಲ್ಲ ಅಂತ ಹೇಳಿಕತ್ತಿ, ಮತ್ತು ಈ ತೋಟ ಗೀಟ ನೋಡ್ಕೊಂತ ಇಲ್ಲೇ ಇದ್ಬಿಡು, ನೀನು ಫ್ಯಾಮಿಲಿ ಕರ್ಕೊಂಡು ಬಂದು ಇದ್ಬಿಡು ಅಂತ ಹೇಳ್ಬಿಡ್ತಾನಂತ. ನೀನು ಏನು ಬೇಕು ಅದನ್ನು ಕೊಡ್ತೇನೆ ನಾನು, ಈ ತೋಟ ನೋಡ್ಕೊಂತ ಆರಾಮಾಗಿ ಇಲ್ಲೇ ಇದ್ಬಿಡು. ಒಂದು 10 ತೋಟ ಅದಾವ, ನೀವೊಂದು 2-3 ತೋಟ ನೋಡ್ಕೊಂತ ಇದ್ಬಿಡು ಅಂತ ನಾನು. ಅವಾಗ ಬಿಡ್ಸು ಕೇಳ್ತಾನಂತ. ನೋಡ್ರಿ ಅವನದು ಮಜಾ ರೀ. ಸಾವ್ಕಾರ ನಾ ಇರಾವ ಒಬ್ಬವ, ಒಂದು ಮಗಳೈತಿ, ಹೇಳ್ತದೆ 2-3 ತೋಟ ತೊಗೊಂಡು ನಾ ಏನು ಮಾಡಲಿ? ನಿಮ್ಮನ್ನು ನೋಡಿನಲ್ರಿ ಸಾಕ್ರಿ, ನಿಮ್ಮ ಜೊತೆ ಇದ್ನೆಲ್ಲ ಈ ಗಳಿಗೆ ನನ್ನ ಜೀವನದಾಗ ಮರಿಲಿಕ್ಕಾಗಲ್ಲ, ನೀವ ನನ್ನ ದೇವರು ಅಂದ್ಬಿಡ್ತಾನಂತ. ಸಾವ್ಕಾರನ ಹೃದಯ ಚಿಮ್ಮಿ ಬಿಡ್ತದೆ. ಸಾವ್ಕಾರ ಅಂತಾನಂತ, ಒಂದು ಕೆಲಸ ಮಾಡಪ್ಪ, ನೀನು ಕೆಲಸಗಾರ ಇರೋದು ಬೇಡ, 2 ತೋಟ ನೀನು ಹೆಸರಲ್ಲಿ ಬರೆದು ಕೊಟ್ಬಿಡ್ತಾನೆ, ಎದ್ದು ಬಿಡು ನೋಡ್ಕೊಂತ. ಮಾತು ಹೆಂಗಿರ್ಬೇಕಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾರೆ. ನುಡಿದರೆ ಲಿಂಗ ಮೆಚ್ಚಿ ಹೌದೇನೋ ಬೇಕಂತ ಹೇಳ್ತಾರೆ ಬಸವಣ್ಣ. our words should be, our sentence, our speak should be a calm and cool. We have to speak with the due respect. ಮಾತೊಳಗೆ ಇರಬೇಕಂದ್ರೆ ಗೌರವ ಇರಬೇಕಂತ ಹೇಳ್ತಾರೆ, ಪ್ರೀತಿ ಇರಬೇಕಂತ ಹೇಳ್ತಾರೆ. ಅವಾಗ ಏನಾಗ್ತದೆ, ಮಾತಿಗೆ ವ್ಯಾಲ್ಯೂ ಬರುತ್ತೆ. ನೀವು ಹೈ ಹುಯಿ ಅಂತ ಹೇಳಕತ್ತೀರ ಅಂದ್ರೆ ಏನು ಕೆಲಸ? ಅರ್ಥಾತ್ರಿ? ಈಗ ಇನ್ನು ಮೇಲೆ ಹೆಂಗೆ ಮಾತಾಡ್ತೀರಿ, ಯಾರ್ಯಾರು ಹೆಂಗೆ ಇರ್ತೀರಿ ನೋಡೋಣ, ಹೌದಾ? ಈಗ ಮಾರ್ಕ್ಸ್ ಒಳಗೆ 2 ಸೆಂಟೆನ್ಸು 4 ಸೆಂಟೆನ್ಸ್ ನಮಗೆ ಏನು ನೆನಪು ಉಳಿಂಗಿಲ್ಲ, ನೆನಪು ಹಾರ್ತೀವಿ ಅಂತಂತಿರಲ್ಲ. ಅದಕ್ಕೆ ಇನ್ನೊಂದು ಸಲ ಹೇಳ್ತೀನಿ, ನಾವು ಹೆಂಗೆ ನೆನಪಿಟ್ಕೋಬೇಕು, ನಮ್ಮ ನೆನಪಿನ ಶಕ್ತಿನ ಹೆಂಗೆ ಹೆಚ್ಚಿಗೆ ಮಾಡಬೇಕು ಅನ್ನೋದನ್ನು ಇನ್ನೊಂದು ಸಲ ಹೇಳ್ತೀನಿ. ರೈಟ್.